ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತೇನು ಮಾಡ್ತಾಯಿದ್ದೀನಪ್ಪ ಅಂದರೆ, ಬೆಳಿಗ್ಗೆನೇ ಟೀ ಕುಡಿಯೋದ್ರ ಬದಲು ಟೀ ಕಾಫಿನ ಫುಲ್ ಬಂದ್ ಮಾಡಿ ಟೀ ಕುಡಿಯೋದ್ರ ಬದಲು ಈ ಥರ ಜ್ಯೂಸ್ನ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ. ಗ್ಯಾಸ್ಟ್ರಿಕ್ ಅನ್ನೋದು ಇರೋಲ್ಲ, ನಿಮಗೆ ಬಿ ಪಿ ಎಲ್ಲ ತುಂಬ ಕಂಟ್ರೋಲಿಗೆ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಇವತ್ತು ಬೆಳಿಗ್ಗೆನೇ ಜ್ಯೂಸ್ ಮಾಡೋದಕ್ಕೆ ಅರ್ಧ ಮೂಲಂಗಿ ಮತ್ತು ಸೌತೆಕಾಯಿ, ಅರ್ಧ ಬೀಟ್ರೋಟು ಮತ್ತು ಅರ್ಧ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಜ್ಯೂಸ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸ್ ಜಾರ ಅಥವಾ ನಿಮ್ಮ ಮನೆ ಇದು ಮಾಮೂಲಿ ಖಾರ ರುಬ್ಬೋ ಜಾರ್ ಇದ್ದರೂ ಯಾವುದಕ್ಕಾದ್ರೂ ಹಾಕ್ಕೊಂಡು ರುಬ್ಕೋಬೋದು. ಇಲ್ಲ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಈ ಬೀಟ್ರೋಟ್ ಜ್ಯೂಸನ್ನ ಬೆಳಿಗ್ಗೆನೇ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ಬ್ಲಡ್ ಪ್ರೆಷರ್ ಇರೋದು ಕಮ್ಮಿ ಆಗುತ್ತೆ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಬೆಳಿಗ್ಗೆನೇ ಈ ಥರ ನೀವು ಬೀಟ್ರೋಟ್ ಜ್ಯೂಸನ್ನ ಡೈಲಿ ಮಾಡ್ಕೊಂಡು ಕುಡಿತಾ ಬನ್ನಿ. ಆದಷ್ಟು ಟೀ ಕಾಫಿ ಬಂದ್ ಮಾಡಿ. ಇವತ್ತಿನ ಇದರಲ್ಲಿ ಟೀ ಕಾಫಿ ಅನ್ನೋದು ಆರೋಗ್ಯಕ್ಕೆ ತುಂಬಾ ಕೆಟ್ಟದಾಗ್ತಾಯಿದೆ. ಹಾಗಾಗಿ ಹಾಲನ್ನ ಬಿಟ್ಬಿಟ್ಟು ಇವಾಗ ನಾನು ಬೀಟ್ರೋಟ್ ಜ್ಯೂಸನ್ನ ಶುರು ಮಾಡ್ತಾ ಇದ್ದೀನಿ. ಬೀಟ್ರೋಟ್ ಜ್ಯೂಸ್ ರೆಡಿಯಾಗಿದೆ. ನೀವು ಈ ಥರ ಬೇಡ ಅಂತ ಅನಿಸಿದ್ರೆ ನೀವು ಜಾಲರಿಲಿ ಕೂಡ ಸೋದಿಸ್ಕೋಬೋದು. ಹಂಗೆ ಬಾಯಿ ಸಿಗುತ್ತೆ ಅಂತ ಅನಿಸಿದ್ರೆ ನಾನು ಇಲ್ಲಿ ಇದರಲ್ಲೂ ಕೂಡ ಜಾಲರಿ ಸೋದಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಮಿಕ್ಸಿ ಜಾರಲ್ಲಿ ಜ್ಯೂಸ್ ಜಾರಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೆ ಇನ್ನೂ ತುಂಬ ನುಣ್ಣಗೆ ಬರುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಜಲ್ದಿ ಸೋರಿಸ್ಕೊತಾ ಇದ್ದೀನಿ. ಈ ಥರ ಎಲ್ಲ ಸ್ಟ್ರೇನೆಲ್ಲ ತುಂಬ ಚೆನ್ನಾಗಿ ಸೋದಿಸ್ಕೊಳ್ಳಿ. ನೀಟಾಗಿ ಜ್ಯೂಸು ನೀಟಾಗಿ ಚೆನ್ನಾಗಿ ಬರುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ನಾನಿವಾಗ 1 ಲೋಟ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆನೇ. ನೀವು ಕೂಡ ಟ್ರೈ ಮಾಡಿ ಮನೇಲಿ. ನಿಮಗೆ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಅದು ಬೇಡ ಅಂತ ಹಂಗೆ ಕುಡಿಬೋದು, ಏನು ಡಿಫ್ರೆಂಟ್ ಇರಲ್ಲ. ಹಾಗೇ ಕುಡಿಬೋದು, ನೀರು ಕುಡ್ದಂಗೆ ಆಗುತ್ತೆ, ಚೆನ್ನಾಗಿರುತ್ತೆ. ಕುಡೀರಿ. ಅದು ಕೂಡ ಸಾಲ್ಟು ಬೇಡ ಪೆಪ್ಪರು ಬೇಡ ಅಂತಂದರೆ ಹಾಗೇನು ಕುಡಿಬೋದು. ಮಿಸ್ ಮಾಡದೆ ಜ್ಯೂಸನ್ನ ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.